ಏಪ್ರಿಲ್ 11ರಂದು ಬೃಹತ್ ಉದ್ಯೋಗ ಮೇಳ. ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ, ಧಾರವಾಡದ ಕನೆಕ್ಟ್ ಸಂಸ್ಥೆ ಹಾಗೂ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಬಸವೇಶ್ವರ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದ ಸಂಯುಕ್ತ ಆಶ್ರಯದಲ್ಲಿ ಏಪ್ರಿಲ್ 11ರಂದು ಶನಿವಾರ ಬೆಳಗ್ಗೆ 11ಕ್ಕೆ ನಗರದ ಬಸವೇಶ್ವರ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಬೃಹತ್ ಉದ್ಯೋಗ ಮೇಳ ಹಮ್ಮಿಕೊಂಡಿದೆ ಎಂದು ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆಯ ಜಿಲ್ಲಾಧ್ಯಕ್ಷ ಶರಣಬಸಪ್ಪ ಗುಡಿಮನಿ ಹೇಳಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು. ಸುದ್ದಿಗೋಷ್ಠಿಯಲ್ಲಿ ಜಯದೇವ ಮೆಣಸಗಿ, ಪ್ರಕಾಶ ಉಗಲಾಟದ, ಎಸ್ಎ ಉಮಚಗಿ, ಚೆನ್ನವೀರಪ್ಪ ಹುಣಸಿಕಟ್ಟಿ, ರಾಘವೇಂದ್ರ ಕಾಲವಾಡ, ಅಶೋಕ ಸಂಕಣ್ಣವರ, ಅರವಿಂದ ಕಾಮತ್, ಗಿರೀಶ ಅಂಗಡಿ, ಸಾದಿಕಬಾಯಿ, ಎನ್ಯ ಬುರುಡಿ ಉಪಸ್ಥಿತರಿದ್ದರು. ಬೆಳಗ್ಗೆ 8ರಿಂದ ಪ್ರಾರಂಭವಾಗಲಿದೆ. ಈ ಒಂದು ಕಾರ್ಯಕ್ರಮದ ರೂಪುರೇಷೆಗಳನ್ನು ತಾವು ಸುಮಾರು 50 ವರ್ಷ ನಮ್ಮ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಎಲ್ಲ ಕಾರ್ಯಕ್ರಮಗಳನ್ನು ವಿಸ್ತಾರವಾಗಿ ಜನರಿಗೆ ಒಂದು ಒಳ್ಳೆಯ ಸಂದೇಶವನ್ನು ಮುಟ್ಟಿಸುವ ಹಾಗೆ ತಾವೆಲ್ಲ ಮಾಡಿದ್ರಿ. ಪತ್ರಕರ್ತರಿಗೆ, ಪ್ರಿಂಟ್ ಮೀಡಿಯಾ ಹಾಗೂ ಎಲ್ಲ ನನ್ನ ಇವತ್ತಿನ ದಿವಸ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಹಿರಿಯರಿಗೆ ಹಾಗೂ ವಿಶೇಷವಾಗಿ ಕನೆಕ್ಟ್ ಕಂಪ್ನಿಯ ಸುಮಾರು 65 ಇವೆಂಟ್ಸನ್ನು ಮಾಡಿ ಸುಮಾರು 30ರಿಂದ 40 ಸಾವಿರ ಜನರಿಗೆ ವಿದ್ಯಾರ್ಥಿಗಳಿಗೆ ಉದ್ಯೋಗವನ್ನು ಕೊಡ್ತಕ್ಕಂಥ ಕೆಲಸ ಮಾಡತಕ್ಕಂಥವರು ನಮ್ಮ ಗಿರೀಶ್ ಅಂಗಡಿಯವರು ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ನಮ್ಮ ಇವೆಲ್ಲ ಕಾರ್ಯಕ್ರಮಗಳನ್ನು ಮಾಡುವ ಒಂದು ವ್ಯವಸ್ಥೆಯನ್ನು ನಮ್ಮ ತೋಂಟದಾರ್ಯ ಮಠದ ವಿದ್ಯಾಪೀಠದ ಬಸವೇಶ್ವರ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದ ಬುಡ್ಡಿ ಪ್ರಾಂಶುಪಾಲರಿದ್ದಾರೆ. ಇವತ್ತು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದು ಏನಂತಂದ್ರೆ, ನಮ್ಮ ಭಾಗದೊಳಗೆ ಇವತ್ತು ಬೃಹತ್ ಉದ್ಯೋಗ ಮೇಳವನ್ನು ಈ ಹಿಂದೆನೂ ಕೂಡ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಮಾಡಿದಾಗ ತಮ್ಮ ಒಂದು ವೇದಿಕೆ ಒಳಗೆ ಇದೇ ರೀತಿ ಬಂದು ಕೇಳಿದಾಗ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಈ ಸುದ್ದಿ ಮೂಲಕ, ಪ್ರಿಂಟ್ ಮೀಡಿಯಾ ಮೂಲಕ, ಎಲೆಕ್ಟ್ರಾನಿಕ್ ಮೀಡಿಯಾ ಮೂಲಕ ಸಾಕಷ್ಟು ಪ್ರಸಾರಗಳಾಗಿ ಸುಮಾರು ಗದಗ ಜಿಲ್ಲೆ ಅಲ್ಲದೆ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಜಿಲ್ಲೆಯ ವಿದ್ಯಾರ್ಥಿಗಳು ಭಾಗವಹಿಸೋದು ತಮಗೆಲ್ಲ ಬರ್ತದೆ. ಈ ನಿಟ್ಟಿನೊಳಗೆ ಕನೆಕ್ಟ್ ಕಂಪ್ನಿಯವ್ರ ಜೊತೆ ನಾವು MOU ಮಾಡಿಕೊಂಡು ಇವತ್ತಿನ ದಿವಸ ಗದಗ ಜಿಲ್ಲೆ ನಮ್ಮದು ಒಣಬೇಸಾಯ ತಮಗೆಲ್ಲ ಗೊತ್ತಿರೋ ಪ್ರಕಾರ ಹೆಚ್ಚಿನ ಪ್ರಮಾಣ ಇಂಡಸ್ಟ್ರಿ ಇರುವಂಥ ಒಂದು ವಿಷಯವನ್ನು ಆಧರಿಸಿ ಮುಂದಿನ ದಿನಮಾನಗಳು ಕೂಡ ಇಂತಹ ಒಂದು ಪ್ರದೇಶಕ್ಕೆ ಇಂಡಸ್ಟ್ರಿ ಬರಲಿ ಅನ್ನುವಂಥದ್ದನ್ನು ನಮ್ಮ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಆಶಿಸಿ ಇವತ್ತಿನ ದಿವಸ ಕನೆಕ್ಟ್ ಕಂಪ್ನಿಯವರು ಸುಮಾರು ಒಂದು 50ರಿಂದ 60 ಕಂಪ್ನಿಗಳು ಗದಗ ಜಿಲ್ಲೆಗೆ ಬರ್ತಾ ಇದ್ದಾವೆ ಅನ್ನೋದು ಒಂದು ಸುವರ್ಣ ಅವಕಾಶ. ಇವೆಲ್ಲವನ್ನು ಗದಗ ಜನತೆಯ ಪರವಾಗಿ ಇವತ್ತು 18 ವರ್ಷದ ಮೇಲ್ಪಟ್ಟು ಸುಮಾರು ವಯಸ್ಸಿನ ವಯೋಮಿತಿ ಇರದ ಅವರದೇ ಆಗಿರ್ತಕ್ಕಂತಹ ಒಂದು ವಿದ್ಯಾರ್ಹತೆಯನ್ನು ತೆಗೆದುಕೊಂಡು ಬಂದಲ್ಲಿ ಸಾಕಷ್ಟು ಕಂಪ್ನಿಗಳು ಇವತ್ತು ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆಯ ಸಹಯೋಗದೊಂದಿಗೆ ಆ ಒಂದು ವೇದಿಕೆಯೊಳಗೆ ಸುಮಾರು ಒಂದು 8ರಿಂದ 10 ಕೌಂಟರ್ ಮಾಡಿರ್ತೀವಿ ನಾವು. ಈಗ ಆಲ್ರೆಡಿ ಸುಮಾರು 700ರಿಂದ 800 ವಿದ್ಯಾರ್ಥಿಗಳು ನಮ್ಮಲ್ಲಿ ರಿಜಿಸ್ಟ್ರೇಷನ್ ಆಗಿದ್ದಾರೆ. ಈ ವಿದ್ಯಾರ್ಥಿಗಳಿಗೆ ತಮ್ಮದೇ ಆಗಿರ್ತಕ್ಕಂಥ ರುಜುಮ್ ಪ್ರಕಾರ ಅವ್ರಿಗೆ ಯಾವ್ಯಾವ ಒಬ್ಬ ವಿದ್ಯಾರ್ಥಿ 3ರಿಂದ 4 ಕಂಪ್ನಿಗಳಿಗೂ ಕೂಡ ಅಡ್ಡಾಡಿ ತನ್ನದೇ ಆಗಿರ್ತಕ್ಕಂಥ ವಿದ್ಯಾಭ್ಯಾಸದ ಮೂಲಕ ನಾನು ಈ ವಿದ್ಯೆಯನ್ನು ನಾನು ಕಲ್ತಿದ್ದೀನಿ, ಈ ಕಂಪ್ನಿಗೆ ಹೋದ್ರೆ ನನಗೆ ಸರಿಯಾದ ಸಂಬಳ ವ್ಯವಸ್ಥೆ ಸಿಗ್ಬೋದು ಏನೋ ಅನ್ನುವಂಥ ಒಂದು ವಿಚಾರ ಇಟ್ಕೊಂಡು ಮತ್ತು ನಾವು ಈ ಬರ್ತಕ್ಕಂಥ ಕಂಪ್ನಿಗಳಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ದಯಮಾಡಿ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆಯವರು ಇವೆಲ್ಲ ಕಾರ್ಯಕ್ರಮ ಮಾಡುವುದನ್ನು ಬರ್ತಕ್ಕಂಥ ಕಂಪನಿಗಳಿಗೆ ಸೂಕ್ಷ್ಮತೆಯಿಂದ ಮತ್ತು ಪರಿಶೀಲಿಸಿ ಒಳ್ಳೆ ಕಂಪ್ನಿಗಳ ಗದಗ ಬರಬೇಕು ಅನ್ನುವಂಥದ್ದನ್ನು ರಿಕ್ವೆಸ್ಟ್ ಮಾಡಿಕೊಂಡಾಗ ಅದೇ ರೀತಿ ಅವರು ಕೂಡ ನಮಗೆ ಸಹಾಯ ಸಹಕಾರವನ್ನು ನೀಡಿದ್ದಾರೆ. ಒಟ್ಟಾರೆಯಾಗಿ ಸುಮಾರು 2,000 ವಿದ್ಯಾರ್ಥಿಗಳು ಮತ್ತು ಅವತ್ತಿನ ದಿವಸನೇ ನೋಂದಣಿ ಮಾಡಿಸ್ಕೊಳ್ಳುವಂಥ ವ್ಯವಸ್ಥೆನೂ ಇದ್ದಾವೆ. ಇವೆಲ್ಲ ವ್ಯವಸ್ಥೆಯೊಳಗೆ ಬಂದಿರತಕ್ಕಂಥವ್ರಿಗೆ ಉಪಹಾರ, ಮಧ್ಯಾಹ್ನ ಊಟ, ಸಾಯಂಕಾಲ ಚಾದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇನ್ನೊಂದು ವಿಶೇಷ ತಮಗೆ ಹೇಳಬೇಕಂದ್ರೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಿಂದ ನಾವು ಹಣವನ್ನು ಪಡೆಯುವುದಿಲ್ಲ. ಇದನ್ನು ನಮ್ಮ ಎಲ್ಲ ಒಂದು ಪ್ರಾಯೋಜಕತ್ವ ಕೊಡ್ತಕ್ಕಂಥ ಜನರಿಂದ ಮತ್ತು ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆಯಿಂದ ಈ ಕಾರ್ಯಕ್ರಮ ಮಾಡಾಕತ್ತೀವಿ. ಅದಕ್ಕೆ ಈ ಬರ್ತಕ್ಕಂತಹ ಒಂದು 11ನೇ ತಾರೀಕು ಬೆಳಗ್ಗೆ 8ರಿಂದ 5 ಸಾಯಂಕಾಲವರೆಗೆ ಎಷ್ಟೋ ವಿದ್ಯಾರ್ಥಿಗಳು ಬಂದರೂ ಕೂಡ ಸಾಯಂಕಾಲ ಎಷ್ಟೇ ಟೈಮ್ ಆದರೂ ಕೂಡ ಅವ್ರನ್ನೆಲ್ಲನೂ ಕೂಡ ಇಂಟ್ರ್ಯೂ ಮಾಡಿ ಅವರ ವಿದ್ಯಾರ್ಥಿ ತಕ್ಕಂಗೆ ಅವರಿಗೆ ಅವರ ಒಂದು ಹುದ್ದೆಗಳನ್ನು ಅಥವಾ ಉದ್ಯೋಗವನ್ನು ಕೊಡುವಂಥ ಕೆಲಸ ನಮ್ಮ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಹಾಗೂ ಕನೆಕ್ಟ್ ಕಂಪ್ನಿ ಜೊತೆ ನಾವು ಮಾಡ್ತಾಯಿದ್ದೀವಿ. ಈ ಎಲ್ಲ ವಿಷಯಗಳನ್ನು ತಾವು ಸವಿಸ್ತರವಾಗಿ ತಮ್ಮ ಪ್ರಿಂಟ್ ಮೀಡಿಯಾದಲ್ಲಿ ಸುದ್ದಿಯನ್ನು ಮಾಡಬೇಕು ಅನ್ನುವಂಥ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಈ ಕನೆಕ್ಟ್ ಕಂಪ್ನಿಯಿಂದ ಬಂದಿರತಕ್ಕಂಥ ವಿಶೇಷವಾಗಿ ನಮ್ಮ ಗಿರೀಶ್ ಅಂಗಡಿಯವರು ಹೇಳ್ತಾರೆ. ಇವೆಲ್ಲ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗೌರವಾನ್ವಿತ ತೋಂಟದಾರ್ಯ ಜಗದ್ಗುರು ಮಠದ ಪೂಜ್ಯರು ಕೂಡ
ನಮ್ಮ ಸಿದ್ದರಾಮ ಮಹಾಸ್ವಾಮಿಗಳು ಒಂದು ಸಾನ್ನಿಧ್ಯವನ್ನು ವಹಿಸಲಿಕ್ಕತ್ತಾರೆ. ಉದ್ಘಾಟಕರಾಗಿ ನಮ್ಮ ಮಾನ್ಯ ವಿಧಾನ ಪರಿಷತ್ ಸಭಾಪತಿಗಳಾಗಿರ್ತಕ್ಕಂಥ ಬಸವರಾಜ ಹೊರಟ್ಟಿ ಸಾಹೇಬರು ಕೂಡ ಕರ್ನಾಟಕ ಸರ್ಕಾರ ಬರಲಿದ್ದಾರೆ. ಸನ್ಮಾನ್ಯ ಲೋಕಸಭಾ ಸದಸ್ಯರು ಶ್ರೀಯುತ ಬೊಮ್ಮಾಯಿ ಸಾಹೇಬರು ಕೂಡ ಬರೋರಿದ್ದಾರೆ. ನಮ್ಮ ನರಗುಂದ ಮಾನ್ಯ ಶಾಸಕರು ಮಾಜಿ ಸಚಿವರು ಸನ್ಮಾನ್ಯ ಸಿ ಪಾಟೀಲ್ ಸಾಹೇಬರು, ನಮ್ಮ ರೋಣ ತಾಲೂಕಿನ ಶಾಸಕರು ಆಗಿರ್ತಕ್ಕಂಥ ಸನ್ಮಾನ್ಯ JS ಪಾಟೀಲ್ ಸಾಹೇಬರು ಮತ್ತು ವಿಧಾನ ಪರಿಷತ್ ಸದಸ್ಯರು ಮಾನ್ಯ ಸಂಡೂರು ಸಾಹೇಬರು ಬರಲಿಕ್ಕತ್ತಾರೆ. ಮತ್ತು ಆಡಳಿತಾಧಿಕಾರಿಗಳು ಶಿವಾನಂದ ಪಟೇಲ್ ಶೆಟ್ಟಿ ಅವರು ಇವೆಲ್ಲ ಮತ್ತು ಮಾಂತೇಶ್ ಕೌಟಿಗೆ ಮಠ ಅವರು ನಮ್ಮ ಬೆಳಗಾವಿಯ ಅವರು ಮಾಜಿ ಸಂಸದಕರು ವಿಧಾನ ಪರಿಷತ್ ಕರ್ನಾಟಕ ಸರ್ಕಾರ, ಮತ್ತು ನಮ್ಮ ಸಂಶಯ ಮಠ ಅವರು ಕುಡಿಯವರು ಮತ್ತು ನಟರಾಜ್ ಮೂರ್ಶಿಳಿನ್ ಅಂತ ಹೇಳಿ ತಮಗೆ ಗೊತ್ತಿರೋ ಪ್ರಕಾರ ಅವರು ಫೌಂಡೇಶನ್ ಪ್ರಜ್ಞಾ ವಿಶೇಷವಾಗಿ ಪ್ರಜ್ಞಾಪೂರ್ವಕ ಸ್ಫೂರ್ತಿದಾಯಕ ವಾಗ್ಮಿ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾರೆ. ಮತ್ತು ಗದಗಿನ ಸಂತ ರಾಜಕಾರಣರಾಗಿರ್ತಕ್ಕಂಥ ಸನ್ಮಾನ್ಯ DR ಪಾಟೀಲ್ ಸಾಹೇಬರು ಕೂಡ ಇದಕ್ಕೆ ವಿಶೇಷವಾಗಿ ಅವರು ನಮಗೆ ಆಶೀರ್ವಾದ ಮೂಲಕ ಅಂದರೆ ಈ ಕಾರ್ಯಕ್ರಮಕ್ಕೆ ಭಾಳ ಮೆರಗು ಬರ್ತಾ ಮಾಡಿ ಅನ್ನುವಂಥದ್ದನ್ನು ಒಂದು ಸ್ಫೂರ್ತಿದಾಯಕವಾಗಿ ಹೇಳ್ತಕ್ಕಂಥ ಅವರಿಗೆ ಮತ್ತು ಗಿರೀಶ್ ಅಂಗಡಿಯವರು, ಭೂಮಾ ಅವರು, ನಮ್ಮ ಮುರುಡೇಶ್ ಅವರು ಇವರೆಲ್ಲರೂ ಈ ಒಂದು ವೇದಿಕೆಯೊಳಗೆ ಮತ್ತು ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆಯ ಆಡಳಿತ ಮಂಡಳಿಯವರೆಲ್ಲರೂ ಕೂಡ ಅವತ್ತಿನ ದಿವಸ ಇರಲಿದ್ದಾರೆ. ಈ ಎಲ್ಲ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಮ್ಮ JT ಕಾಲೇಜ್ ತೋಟದಾರೆ ಕಾಲೇಜ್ನವರು ಕೂಡ ಒಂದು ಸುಮಾರು 40 ಜನ NCC ಸ್ಕೌಟ್ಸ್ ಆ್ಯಂಡ್ ಗೈಡ್ಸು, ಪೊಲೀಸ್ ಸಿಬ್ಬಂದಿರು ಕೂಡ ರಿಕ್ವೆಸ್ಟ್ ಮಾಡ್ತೀವಿ ಕ್ಲೌಡ್ ಆಗಬಾರ್ದು ಅನ್ನುವಂಥ ಒಂದು ದೃಷ್ಟಿಯಲ್ಲಿ ಕೂಡ ಭದ್ರತೆಯನ್ನು ಒದಗಿಸ್ಕೊಳ್ಳೋಕೆ ಹೇಳಿದ್ವಿ. ಸೆಕ್ಯೂರಿಟಿ ಗಾರ್ಡ್ ಇಟ್ಟಿವಿ. ಒಂದು 10 ಜನ ಟೆಂಪ್ರರಿ ಫಸ್ಟ್ ಏಡ್ ಸಲುವಾಗಿ ನಮ್ಮ ತೋಟಗಂಟಿ ಮಟ್ಟ ಸ್ಕೂಲ್ನವರು ಕೂಡ ಒಂದು 20 ಜನರನ್ನು ಕಳಿಸಿ ಅನ್ನುವಂಥ ಮಾತನ್ನು ಹೇಳ್ಯಾರ. ಅವರೆಲ್ಲರಿಗೂ ನೀರಿನ ವ್ಯವಸ್ಥೆ ಬಂದವ್ರಿಗೆ ಏನೋ ತೊಂದರೆ ಇರಲಾರ್ದಂಗೆ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಮಾಡಿದ್ದೀವಿ. ಅದಕ್ಕೆ ಇವೆಲ್ಲ ವಿಷಯಗಳನ್ನು ಸಂಪೂರ್ಣವಾಗಿ ವಿದ್ಯಾರ್ಥಿಗಳಿಗೆ ಮುಟ್ಟಿಸಿ ಗದಗ ಜನತೆಗೂ ಕೂಡ ಅವ್ರ ತಂದೆ ತಾಯಿಯವರು ಗದಿನೊಳಗೆ ಇರ್ತಾರೆ, ಅವ್ರಿಗೂ ಕೂಡ ಸೂಕ್ತತೆ ಒಂದು ಭದ್ರತೆಯನ್ನು ಇವತ್ತಿನ ದಿನಮಾನದೊಳಗೆ ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಮಾಡಿ ಮನೆಯೊಳಗೆ ಕೂಡೋಕಿನ ಯಾವುದೋ ಒಂದು ಉದ್ಯೋಗ ಸಿಕ್ಕರು ಅದನ್ನು ತೆಗೆದುಕೊಂಡು ತಮ್ಮದೇ ಆಗಿರ್ತಕ್ಕಂಥ ಜೀವನವನ್ನು ವಿಶಾಲಗೊಳಿಸಬೇಕು ಅನ್ನುವಂಥ ಒಂದು ನಿಟ್ಟಿನೊಳಗೆ ಕ್ರಮವನ್ನು ಇದನ್ನು ನಾವು ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ತೆಗೆದುಕೊಂಡಿದ್ದಾಗಿದ್ದಾರೆ. ಅದಕ್ಕೆ ತಾವೆಲ್ಲರೂ ಕೂಡ ಇದನ್ನು ವಿಶೇಷವಾಗಿ ಹೆಚ್ಚೆಚ್ಚು ವಿತರಿಸಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಂಡು